ಬ್ಲಾಕ್ ಮೇಲ್ ಮಾಡಿ ನಮ್ಮ ಅಣ್ಣನ ಮದ್ವೆ ಮಾಡ್ಕೋಬೇಕು ಅಂತಿದ್ಯಾ? ಈ ತಾಳಿ ಇದ್ರೆ ತಾನೆ ತುಳಸಿ ಅನ್ಕೊಂಡಿದ್ದೆಲ್ಲ ಆಗದು. ಇದಿಲ್ದೆ ಈ ಮದ್ವೆ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಪುಷ್ಪಕ್ ಸರ್, ಇನ್ನೇನು ಮದ್ವೆ ಮುಹೂರ್ತ ಸಮಯ ಆಗ್ತಿದೆ, ಆದ್ರೆ ಮೈನನ್ಗೆ ಆಗ್ಬೇಕಾಗಿರೋ ಶಾಸ್ತ್ರ ಯಾವುದು ಆಗ್ತಾನೆ ಇಲ್ವಲ್ಲ ಸರ್? ಶಾಸ್ತ್ರನ? ಯಾವ ಶಾಸ್ತ್ರ? ಇದೇನ್ ಸರ್ ಹಿಂಗ್ ಕೇಳ್ತೀರಾ? ಅರ್ಶಿನದ ಶಾಸ್ತ್ರ, ಬಳೆ ಶಾಸ್ತ್ರ ಇವೆಲ್ಲ ಮಾಡ್ಬೇಕು. ನಿಮ್ಗೆ ಇವೆಲ್ಲ ಗೊತ್ತಿಲ್ವಾ? ಇಲ್ಲ, ಗೊತ್ತಿರ್ಲಿಲ್ಲ ಸರ್. ಇದೆಲ್ಲ ಮದ್ವೆಗೆ ಮುಂಚೆ ಮಾಡ್ಬೇಕಾಗಿರೋ ಶಾಸ್ತ್ರಗಳು ಸರ್. ಓ ಹೌದಾ? ಮದುವೆ ಅಂದ್ರೆ ಬರೀ ತಾಳಿ ಕಟ್ಟುವುದೇನೋ ಅಂತ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಶಾಸ್ತ್ರಗಳಿರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರೆ ಸರ್, ಮನೆ ಕಟ್ ನೋಡು ಮದ್ವೆ ಮಾಡಿ ನೋಡು ಅಂತ. ನಾರ್ಮಲ್ ಮದ್ವೆ ಮಾಡೋದಕ್ಕೆ ಇವತ್ತಿಗೆ ಸರ್ಕಸ್ ಪಡ್ಬೇಕು ಸರ್. ಅಂಥದ್ರಲ್ಲಿ ಹುಡುಗಿಗೆ ಗೊತ್ತಿಲ್ದೆ ಅವಳಿಗೆ ಮದ್ವೆ ಮಾಡೋದು ಅಂತಂದ್ರೆ ಸುಮ್ನೆನಾ? ಮೈನಲ್ಲಿರೋ ರಕ್ತ ಎಲ್ಲ ಒಂದು ಸೆಕೆಂಡ್ಗೆ ಹೆಪ್ ಕಟ್ಬಿಡತ್ತೆ ಸರ್. ಅಷ್ಟು ಸರ್ಕಸ್ ಪಡ್ಬೇಕು. ಆನಂದ್ ಅವ್ರೆ, ನೀವು ನಮ್ಮ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ರಲ್ಲ, ಅದರ ರಸೀದಿ. ಆನಂದ್, ಯಾರಿವರು? ಸರ್ ಇವರೇ ಸರ್, ಈ ದೇವಸ್ಥಾನದ ಮುಖ್ಯಸ್ಥರು ಶ್ರೀನಿವಾಸ್ ಅಂತ. ಸರ್, ಈ ಮದುವೆ ಮುಗಿಯೋವರೆಗೂ ನೀವು ನಮಗೆ ಸಪೋರ್ಟ್ ಮಾಡಬೇಕು. ನೀವು ನನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ನನಗೆ ಮೊಮ್ಮಗಳು ಹುಟ್ಟಿದಳೆ ಅಂತ ಹಾಸ್ಪಿಟ್ಲಿಂದ ಈಗ ತಾನೇ ಫೋನ್ ಬಂತು. ಅವಳು ನೋಡೋದಕ್ಕೋಸ್ಕರ ಹೊರಟಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ವಿಷಯ ತಿಳಿಸೋಗೋಣ ಅಂತ ಬಂದೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಆನಂದ್, ನಿನ್ನ ಮದುವೆನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಫ್ರೆಂಡು ಧ್ರುವ ಮತ್ತು ಮೈನಾ ಅನ್ನೋ ಹುಡುಗಿ ಮದುವೆ ಮಾಡ್ತಿದ್ದೀರಲ್ಲ, ಅದರಲ್ಲಿ ಯಾವ ಸಮಸ್ಯೆನೂ ಬರದೇ ಇರೋ ಥರ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಂದು ಕಣಪ್ಪ. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕು ಅಂತಂದ್ರೆ ನನ್ನ ಆಫೀಸ್ನಲ್ಲಿ ನನ್ನ ಅಸಿಸ್ಟೆಂಟು ವೀರೇಶ್ ಅಂತ ಒಬ್ಬ ಕುತ್ಕೊಂಡಿರ್ತಾನೆ. ಅವನನ್ನು ಕೇಳಿದ್ರೆ ನಿಮಗೆಲ್ಲ ಸಹಾಯ ಸಿಗುತ್ತೆ. ಸರ್, ಒಂದೇ ಒಂದು ಮುಖ್ಯವಾದ ವಿಚಾರ ಇದೆ. ಏನು ಅಂತ ಹೇಳಿ. ನೀವು ಮದ್ವೆ ಗಂಡು ಹೆಣ್ಣಿನ ಹೆಸರನ್ನ ಬೋರ್ಡ್ ಮೇಲೆ ಬರೆಸ್ತೀರಲ್ಲ, ಅದರಲ್ಲಿ ನನ್ನ ಹೆಸರು ಜಯಂತಿ ಹೆಸರು ಮಾತ್ರ ಬರೆದ್ರೆ ಸಾಕು. ಧ್ರುವ ಮೈನಾ ಹೆಸರು ಬರೆಸಬಾರ್ದು, ಅಷ್ಟೇ ತಾನೇ? ಹೌದು ಸರ್. ನೋಡಿ, ಈ ದೇವಸ್ಥಾನ ರೂಲ್ಸ್ ಪ್ರಕಾರ ಮದುವೆ ಆದ ಗಂಡು ಹೆಣ್ಣಿನ ಹೆಸರು ಬರೆಸ್ಬೇಕು. ಆದ್ರೆ ನಿಮಗೋಸ್ಕರ ನಾನು ಅದನ್ನ ಬರ್ಸಲ್ಲ. ಆಗ್ಬಹುದಾ? ಥ್ಯಾಂಕ್ ಯು ಸರ್. ನಾನಿನ್ ಬರ್ತೀನಿ. ನಿಮ್ಮ ಮದುವೆ ಕಾರ್ಯಕ್ರಮಗಳೆಲ್ಲ ನೋಡ್ಕೊಳ್ಳಿ, ಆಯ್ತಾ? ಸರಿ ಸರ್, ಥ್ಯಾಂಕ್ ಯು. ಏ ವೀರೇಶ, ಅಣ್ಣ ಅಣ್ಣ ನಮಸ್ಕಾರ ಕಣ. ನಮಸ್ಕಾರಕ್ಕೆ ಇಷ್ಟು ಅಲ್ವೋ? ಆ ಮಂಟಪದವರು ಎಷ್ಟು ಕೊಟ್ರು ನಿನಗೆ ದುಡ್ಡು? ಅಣ್ಣ 10,000 ರೂಪಾಯಿ ಕಣ. ಬಿಲ್ ಎಷ್ಟು ಹಾಕಿದ್ಯಾ? ಬಿಲ್ಲು ಅದನ್ನು 10,000 ರೂಪಾಯಿನೇ ಹಾಕಿದ್ದೀನಿ ಕಣ. ನನ್ನ ಮಗನೇ 10,000 ರೂಪಾಯಿ ಅಂತ. 10,000 ರೂಪಾಯಿ ಜೊತೆಗೆ ಇನ್ನೂ ಒಂದು 0 ಸೇರಿಸ್ಬಿಟ್ಟು 1,00,000 ರೂಪಾಯಿ ಹಾಕಿದಲ್ಲ. ಏನು ಗೊತ್ತಾಗೋದಿಲ್ಲ ನಿನ್ಗೆ? ಹೌದಣ್ಣ. ಅಣ್ಣ ಒಂದ್ ಸ್ವಲ್ಪ ರಸೀದಿ ಕೊಡೋಣ. ಏನು ನೋಡಿಲಿ? ಅಣ್ಣ 1,000 ಅಷ್ಟೇ ಅಲ್ವ? ಹೋಗ್ಲಿ ಬಿಡೋಣ. 1,000 ಅಂತ ಹೋಗ್ಲಿ ಬಿಡು. 1,00,000 ರೂಪಾಯಿ ಕಣ, 1,000 ಅಲ್ಲ ಅದು. ಈಗ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ನಡೀತಾ ಇರೋದು 2 ಮದುವೆ. ಒಂದೇ ಜೋಡಿ ಹೆಸರು ಹಾಕ್ಬೇಕು. ಸರಿ ಅಣ್ಣ, ಆಗ್ತೀನಣ್ಣ. ಸರಿ ಅಣ್ಣ, ಹೇಳೋದು ಸ್ವಲ್ಪ ಕೇಳಿಸ್ಕೊಳಯ್ಯ. ಸರಿ ಅಣ್ಣ, ಹೇಳಣ್ಣ. 2 ಜೋಡಿನಲ್ಲಿ 1 ಜೋಡಿ ಹೆಸರನ್ನ ಮಾತ್ರ ಹಾಕ್ಬೇಕು. ಇನ್ನೊಂದು ಗಂಡು ಹೆಣ್ಣಿನ ಹೆಸರನ್ನ ಹಾಕ್ಬಾರ್ದು. ಹಾಕ್ಬಾರ್ದಾ? ಸರಿ ಕಣಣ್ಣ, ಆಯ್ತಣ್ಣ. ನಾನು ಹೋದ್ಮೇಲೆ ಅದು ಇದು ಅಂತೆಲ್ಲ ಫೋನ್ ಮಾಡಿ ತಲೆ ತಿನ್ಬಾರ್ದು. ಇಲ್ಲಣ್ಣ, ನಾನು ಯಾವುದೇ ಕಾರಣಕ್ಕೂ ನೀನು ಫೋನೇ ಮಾಡಲ್ಲ ಕಣಣ್ಣ. ಸರಿ, ನಿನ್ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ.